ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿ ಆತ್ಮೀಯ ಬಂಧುಗಳೇ, ಜುಲೈ 31, 1, 2 ಈ ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ತರುವ ದಿನಗಳಾಗಬಹುದು. ಈ 3 ದಿನಗಳಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಮುಂದಿನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವಿಷಯವನ್ನು ಆತುರದಲ್ಲಿ ನಿರ್ಧರಿಸದೆ ಶಾಂತವಾಗಿ ಗಮನ ಹರಿಸೋದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಗೊಂದಲಗಳಿಗೆ ನಿಧಾನವಾಗಿ ಉತ್ತರ ಸಿಗುವ ಸಮಯ ಹತ್ತಿರ ಬರಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಷಯದಲ್ಲಿ ಸ್ಪಷ್ಟತೆ ಅನ್ನೋದು ದೊರೆಯಬಹುದು. ಶನಿದೇವರ ಬಗ್ಗೆ ಇರುವ ನಂಬಿಕೆಯ ಪ್ರಕಾರ ಅವರು ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ದೇವರು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರ ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಯೋಚನೆ ಮಾಡಿ ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮಕ್ಕೆ ತಕ್ಕ ಫಲ ತಡವಾದರೂ ಕೂಡ ಸಿಗಬಹುದು ಎನ್ನುವ ಒಂದು ವಿಶ್ವಾಸವನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಕೆಲವರಿಗಾಗಿ ಬಹಳಷ್ಟು ತ್ಯಾಗ ಮಾಡಿರಬಹುದು, ಆದರೆ ಎಲ್ಲರೂ ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಕೆಲವರು ನಿಮ್ಮ ಸಹಾಯವನ್ನು ಸಹಜ ಅಂತ ಭಾವಿಸಿ ನಿಮ್ಮ ಭಾವನೆಗಳಿಗೆ ಮೌಲ್ಯ ನೀಡದೇ ಇರಬಹುದು. ಇದರಿಂದ ಮನಸ್ಸಿಗೆ ನೋವಾದರೂ ಕೂಡ ನಿಮ್ಮ ಸ್ವಭಾವವನ್ನು ಬದಲಾಯಿಸಬೇಕಾದ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಬದಲಾಗಿ ಯಾರನ್ನು ಎಷ್ಟು ನಂಬಬೇಕು ಎನ್ನುವುದನ್ನು ಕಲಿಯುವ ಸಮಯ ಇದಾಗಿತ್ತು. ಈ 2 ದಿನಗಳಲ್ಲಿ, ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶ ಏನು, ಅವನು ಯಾಕೆ ನಿಮ್ಮ ಜೀವನದಲ್ಲಿ ಇದ್ದಾನೆ ಮತ್ತು ಯಾಕೆ ಬರ್ತಾ ಇದ್ದಾನೆ ಎಂಬ ಈ ನಿಜ ಸತ್ಯ ಅನ್ನೋದು ಸ್ಪಷ್ಟವಾಗುವ ಸಾಧ್ಯತೆ ಕೂಡ ಇದೆ. ಅದು ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಕೆಲಸದ ಸ್ಥಳದಲ್ಲಿರುವ ಯಾರಾದರೂ ಒಬ್ಬ ವ್ಯಕ್ತಿ ಆಗಿರ್ಬೋದು. ಆದರೆ ಯಾವುದೇ ವದಂತಿ ಅಥವಾ ಅನುಮಾನವನ್ನು ನಂಬಿ ಸಂಬಂಧಗಳನ್ನು ಮುರಿದುಕೊಳ್ಳೋದಕ್ಕೆ ಹೋಗಬೇಡಿ. ಏನೇ ಇದ್ರೂ ನೇರವಾಗಿ ಕುಳಿತು ಮಾತನಾಡಿ ಸತ್ಯವನ್ನು ತಿಳಿದುಕೊಂಡ ನಂತರನೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ದೊಡ್ಡ ಹೂಡಿಕೆ, ಸಾಲ ಅಥವಾ ಹೊಸ ಒಪ್ಪಂದಗಳಿಗೆ ಆತುರ ಪಡಬೇಡಿ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾದರೂ ಕೂಡ ನಿಮ್ಮ ತಾಳ್ಮೆ ಮತ್ತು ಪ್ರೀತಿಯ ಮಾತುಗಳಿಂದ ಅವುಗಳನ್ನು ಬಗೆಹರಿಸಬಹುದು. ಹಿರಿಯರ ಸಲಹೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಮಾರ್ಗದರ್ಶನ ನೀಡಬಹುದು. ಆರೋಗ್ಯದ ಕಡೆಗೆ ಗಮನ ಹರಿಸುವುದು ತುಂಬಾ ಮುಖ್ಯವಾಗಿರುತ್ತೆ. ಅತಿಯಾದ ಕೆಲಸ, ಒತ್ತಡ ಮತ್ತು ನಿದ್ದೆಯ ಕೊರತೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡೋದು ತುಂಬಾ ಅತ್ಯಗತ್ಯ. ವೃಶ್ಚಿಕ ರಾಶಿಯವರೇ, ಈ 2 ದಿನಗಳನ್ನು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಮುಂದುವರಿರಿ. ನಿಮ್ಮೊಳಗಿನ ಶಕ್ತಿ, ನಿಮ್ಮ ನಿರ್ಧಾರ ಸಾಮರ್ಥ್ಯ ಮತ್ತು ನಿಮ್ಮ ತಾಳ್ಮೆಯೇ ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತೆ. ಈಗ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕೂಡ ಒಂದು ಕಾರಣ ಇದೆ ಎಂಬುದನ್ನು ಈ ಸಮಯ ನಿಮಗೆ ಮತ್ತೊಮ್ಮೆ ಸಂಬಂಧಗಳ ವಿಷಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಕಷ್ಟಗಳು, ನಿರಾಸೆಗಳು ಮತ್ತು ಅನಿರೀಕ್ಷಿತ ತಿರುವುಗಳನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಿಕೊಳ್ಳುವ ಎಲ್ಲರೂ ಒಳ್ಳೆಯದನ್ನೇ ಬಯಸಿದರೂ ಕೂಡ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಸಂಬಂಧವಿರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುವ ಸಾಧ್ಯತೆ ಇದೆ. ನಂತರನೇ ನಿರ್ಧಾರವನ್ನು ಮಾಡಿ. ಕೆಲವು ಆಗಸ್ಟ್ 1, 2 ಈ ಜೀವನ ಪೂರ್ತಿ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಘಟನೆಗಳು ನಡೆಯುತ್ತೆ. ಉದ್ಯೋಗದಲ್ಲಿರುವವರು ಸಂಬಂಧಗಳ ವಿಷಯದಲ್ಲಿ ನೀವು ಎಚ್ಚರದಿಂದ ಇರಿ. ನಿಮ್ಮ ಯಶಸ್ಸಿಗೆ ನಿಜವಾಗಿ ಸಂತೋಷ ಪಡುವವರು ಯಾರು ಮತ್ತು ನಿಮ್ಮನ್ನು ಕೇವಲ ತಮ್ಮ ಅಗತ್ಯಕ್ಕಾಗಿ ಬಳಸಿಕೊಳ್ಳುವವರು ಯಾರು ಎಂಬುದು ನಿಧಾನವಾಗಿ ಸ್ಪಷ್ಟ ಆಗ್ಬೋದು. ಆದರೆ ಕೋಪದಲ್ಲಿ ಯಾವುದೇ ಒಂದು ಸಂಬಂಧವನ್ನು ಮುರಿಯೋದಕ್ಕೆ ಹೋಗಬೇಡಿ. ಸಮಯ ತೆಗೆದುಕೊಳ್ಳಿ, ಸತ್ಯವನ್ನು ತಿಳಿದುಕೊಳ್ಳಿ ಮತ್ತು ನಂತರನೇ ನಿರ್ಧಾರವನ್ನು ಮಾಡಿ. ಕೆಲವೊಮ್ಮೆ ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರ ಜೀವನ ಪೂರ್ತಿ ನೆಮ್ಮದಿಯಿಂದ ಇರುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಬೋದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿ ಕೂಡ ಸಿಗಬಹುದು. ಅನಗತ್ಯ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಿ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿರುವ
ಹೂಡಿಕೆ ಇದ್ದರೆ ಸಂಪೂರ್ಣ ಮಾಹಿತಿ ಪಡೆದು ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಉಳಿತಾಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ದೊಡ್ಡ ಸಹಾಯ ಆಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವ ಸಿಗಬಹುದು. ಮನೆಯ ಹಿರಿಯರೊಂದಿಗೆ ಸಮಯ ಕಳೆಯಿರಿ. ಅವರ ಅನುಭವ ಮತ್ತು ಸಲಹೆಗಳು ನಿಮ್ಮ ಜೀವನದ ಪ್ರಮುಖ ಸಮಸ್ಯೆಗೆ ಪರಿಹಾರ ನೀಡಬಹುದು. ದೂರವಾಗಿದ್ದ ಒಬ್ಬ ಸಂಬಂಧಿಕರೊಂದಿಗೆ ಮತ್ತೆ ಸಂಪರ್ಕ ಬೆಳೆಸುವ ಅವಕಾಶ ಕೂಡ ಸಿಗಬಹುದು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯವರೇ, ಇಂದಿನಿಂದ ನಿಮ್ಮ ವಿಧಿಯ ಬಾಗಿಲು ತೆರೀತಾ ಇದೆ. ಜೀವನದಲ್ಲಿ ಸೂರ್ಯನ ನೇರ ಕಿರಣ ಬೀಳ್ತಾ ಇದೆ. ಇಷ್ಟು ದಿನ ನೀವು ಕತ್ತಲೆಯಲ್ಲಿ ನಡೆದಿದ್ದೀರಿ, ಯಾರಿಗೂ ಕಾಣದಂತೆ ಹತ್ತಿದ್ದೀರಿ. ನಿಮ್ಮ ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ ಆ ಅಧ್ಯಾಯ ಮುಗಿಯಿತು. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರು ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯವರೇ, ಇಂದಿನಿಂದ ನಿಮ್ಮ ವಿಧಿಯ ಬಾಗಿಲು ತೆರೀತಾ ಇದೆ. ಜೀವನದಲ್ಲಿ ಸೂರ್ಯನ ನೇರ ಕಿರಣ ಬೀಳ್ತಾ ಇದೆ. ಇಷ್ಟು ದಿನ ನೀವು ಕತ್ತಲೆಯಲ್ಲಿ ನಡೆದಿದ್ದೀರಿ, ಯಾರಿಗೂ ಕಾಣದಂತೆ ಹತ್ತಿದ್ದೀರಿ. ನಿಮ್ಮ ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ ಆ ಅಧ್ಯಾಯ ಮುಗಿಯಿತು. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರು ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ. ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ ಆ ಅಧ್ಯಾಯ ಮುಗಿಯಿತು. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರು ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ.